ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೆಲಮಂಗಲ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಅರಿವು ಡಿಜಿಟಲ್ ಗ್ರಂಥಾಲಯ ಕೇಂದ್ರ ಉದ್ಘಾಟಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ನಾರಾಯಣ, ಪಿಡಿಒ ನಾಗರಾಜು ಹಾಗೂ ಸದಸ್ಯರು ಇದ್ದರು. ನಂತರ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಗ್ರಂಥಾಲಯಗಳು ಜ್ಞಾನದ ಕಣಜವಾಗಿದ್ದು ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಗ್ರಾಮೀಣ ಜನತೆ ಮಾರ್ಗದರ್ಶನ ಮಾಡುವ ಕೇಂದ್ರಗಳಿದ್ದಂತೆ. ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು, ಯುವಕರು ಗ್ರಂಥಾಲಯದಲ್ಲಿ ನೋಂದಣಿ ಮಾಡಿಸಿ ಗುರುತಿನ ಚೀಟಿ ಪಡೆದುಕೊಂಡು ಪುಸ್ತಕಗಳನ್ನು ಎರವಲು ಕೊಂಡೊಯ್ದು ಓದಿ ನಂತರ ಹಿಂತಿರುಗಿಸಬೇಕು. ಇಂಟರ್ನೆಟ್ ಮೂಲಕ ಕಲಿಕೆಗೆ ಪೂರಕವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ನಮ್ಮ ಗ್ರಂಥಾಲಯದಲ್ಲಿ ಇಂಟರ್ನೆಟ್ ಮೂಲಕ ಪರೀಕ್ಷೆಗೆ ಬೇಕಾದ ತಯಾರಿ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸಾಕ್ಷರತೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅತ್ಯಗತ್ಯವಾಗಿದ್ದು ಸಾಮಾಜಿಕ ಸಮಾನತೆಯನ್ನ ಪಡೆಯಲು ಗ್ರಂಥಗಳ ಅಧ್ಯಯನ ಮಾಡಬೇಕು. ಸಾಹಿತ್ಯ, ಕಲೆ, ವಿಜ್ಞಾನ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳು ಡಿಜಿಟಲ್ ಮೂಲಕ ಮಾಹಿತಿ ಪಡೆಯಲು ಅನುಕೂಲ ಕಲ್ಪಿಸಲಾಗಿದೆ. ಸೋಲೂರು ಹೋಬಳಿಯ ಎಲ್ಲಾ ಕೆರೆಗಳಿಗೆ ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಯಲ್ಲಿ ನೀರು ತುಂಬಿಸಲು ಸರ್ಕಾರಿ ಆದೇಶವಾಗಿದೆ. ಸೋಲೂರು ಹೋಬಳಿಯ ಎಲ್ಲಾ ಚಾರಿತ್ರಿಕ ದೇವಾಲಯಗಳು ಮತ್ತು ಶಿಲಾಶಾಸನ ಹಾಗೂ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳನ್ನು ರಕ್ಷಿಸಲು ಯೋಜನೆ ಸಿದ್ದಪಡಿಸಿದ್ದೀವಿ. ಪ್ರಾಚ್ಯವಸ್ತು ಇಲಾಖೆ ವತಿಯಿಂದ ಬಿಟ್ಟಸಂದ್ರ, ಕೋರಮಂಗಲ, ಎಣ್ಣಿಗೆರೆ, ಬಾಣವಾಡಿ, ಗುಡಿಮಾರನಹಳ್ಳಿ, ಮೋಟಗೊಂಡನಹಳ್ಳಿ, ಬೀರವಾರ ಇತರೆಡೆಗಳಲ್ಲಿನ ಚಾರಿತ್ರಿಕ ಸ್ಮಾರಕಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಮಹತ್ವದ ಕೆಲಸ ಆರಂಭಿಸಿದ್ದೀವಿ. ಹೋಬಳಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 75ರ ಲಕ್ಕೇನಹಳ್ಳಿ ಬಳಿ ಫ್ಲೈಓವರ್ ನಿರ್ಮಿಸುವಂತೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ರೂ ಕಾಮಗಾರಿ ಆರಂಭಿಸಿಲ್ಲ. ಹೋಬಳಿಯ ಜನ ಸಾಮಾನ್ಯರಿಗೊಂದು ಫ್ಲೈಓವರ್ ನಿರ್ಮಿಸುವಂತೆ ಹೋರಾಟ ಮಾಡ್ತೀವಿ ಅಂತ ಶಾಸಕ ಎನ್ ಶ್ರೀನಿವಾಸ್ ಹೇಳಿದ್ದಾರೆ. ಆಗೋಗಿದೆ, ಅದು ಹಸ್ತಾಂತರ ಮಾಡಬೇಕು. ಇಲ್ಲಿ ಆಡಳಿತವನ್ನು ಸ್ಟಾರ್ಟ್ ಮಾಡಿಸಬೇಕು. ಅದನ್ನ ಇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅದನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್, ಈಗಾಗಲೇ ಮೈವೇರಂಗನ ಜಾತ್ರೆಗೂ ಕೂಡ ನೀವು ಭೇಟಿ ಕೊಡಬೇಕು ಮಾಡ್ಕೊಂಡ್ಬರ್ತಾ ಇದ್ದೀನಿ. ಸರಿ, ಏನು ವಿಶೇಷತೆಗಳನ್ನ ಈ ಭಾಗಕ್ಕೆ ವೀಕ್ಷಣೆ ಮಾಡಬೇಕು? ಏನ್ ವಿಶೇಷತೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ವಿಶೇಷತೆ, ಏನು ಕೆಲಸ ಆಗಿರಲಿಲ್ಲ. ಮಾಡೋ ಎಲ್ಲಾ ಕೆಲಸಗಳು ವಿಶೇಷತೆ. ಈ ಪಂಚಾಯತಿಗೆ ಏನಾದ್ರು ವಿಶೇಷ ಅನುದಾನ? ಎಲ್ಲ ಪಂಚಾಯತಿಗಳಿಗೂ ವಿಶೇಷ ಅನುದಾನ ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ, ಮುಂದೆ ಮಾಡ್ತೀನಿ. ಇದಕ್ಕೇನಾದ್ರು ಇಲ್ಲಿ ಪ್ರಶಸ್ತಿ ಬಂದಲ್ಲ, ಇದರಿಂದ ಏನಾದ್ರು ಪಂಚಾಯತಿಗಳು ನನಗೊಂದೇ, ನಾನು ಹೆಚ್ಚು ಒಂದು ಕಡಿಮೆ ಇಲ್ಲ, ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಮಾಡ್ತೀನಿ. ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ನಾರಾಯಣ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕ ಎನ್ ಶ್ರೀನಿವಾಸ್ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಪಿಡಿಒ ನಾಗರಾಜು ಹಾಗೂ ಸಿಬ್ಬಂದಿಗಳ ಸಹಕಾರದೊಂದಿಗೆ ವಿವಿಧ ಅಭಿವೃದ್ಧಿ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ, ಚರಂಡಿ, ರಸ್ತೆ, ಬೀದಿ ದೀಪವನ್ನು ಅಳವಡಿಸಿದ್ದೀವಿ. ಗ್ರಾಮರಾಜ್ಯವೇ ರಾಮರಾಜ್ಯ ಎಂಬ ಗಾಂಧೀಜಿ ಅವರ ಮಾತಿನಂತೆ ಗ್ರಾಮಾಭಿವೃದ್ಧಿಗೆ ಶ್ರಮಿಸಿದ್ದೀವಿ. ಡಿಜಿಟಲ್ ಗ್ರಂಥಾಲಯದ ಕನಸು ನನಸು ಮಾಡಿರುವ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಗ್ರಾಮೀಣ ವಿದ್ಯಾರ್ಥಿಗಳು ಡಿಜಿಟಲ್ ಗ್ರಂಥಾಲಯದ ಸವಲತ್ತು ಬಳಸಿಕೊಳ್ಳಬೇಕು ಎಂದಿದ್ದಾರೆ. ಅರಿವಿನ ಕಡೆಗೆ, ಗುರುವಿನ ಕಡೆಗೆ ನಮ್ಮ ನಡಿಗೆ, ಮೊಬೈಲ್ ಬಿಡಿ ಪುಸ್ತಕ ಇಡಿ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಪಂಚಾಯಿತಿ ಮತ್ತು ಸ್ಕೂಲ್ಗಳ ಸಹಯೋಗದೊಂದಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಅತ್ಯುತ್ತಮ ಪುಸ್ತಕಗಳನ್ನ, ಸಾಹಿತ್ಯಗಳನ್ನ, ಕಾದಂಬರಿಗಳನ್ನ, ಪ್ರತಿ ಎಲ್ಲ ಪುಸ್ತಕಗಳನ್ನ ನಮ್ಮ ಗ್ರಂಥಾಲಯದಲ್ಲಿ SDC, FDC, KS ಎಕ್ಸಾಮ್ ಬರೆಯೋರಿಗೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಬುಕ್ಸ್ ಅನ್ನ ನಮ್ಮ ಗ್ರಂಥಾಲಯದಲ್ಲಿ ಮಾದರಿ ಗ್ರಂಥಾಲಯ ಮಾಡಬೇಕು ಅನ್ಸನ್ಕೊಂಡಿದ್ವಿ. ಆ ರೀತಿ ಇವತ್ತು ಓಪನ್ ಮಾಡಿದ್ವಿ. ಇನ್ನು ಮುಂದಿನ ದಿನದಲ್ಲಿ ಬುಕ್ಸ್ ಅನ್ನ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡೋದ್ರ ಮುಖಾಂತರ ಗ್ರಂಥಾಲಯ ಕಡೆಗೆ ವಿದ್ಯಾರ್ಥಿಗಳ ನಡಿಗೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು. ಈಗ ಬಿಲ್ಡಿಂಗು 15 ಲಕ್ಷ ವೆಚ್ಚ, ಇನ್ನೂ ಒಂದು 10 ಲಕ್ಷದ್ದು ಪೆಂಡಿಂಗ್ ಇದೆ. ಇಂಟೀರಿಯರ್ ಸ್ವಲ್ಪ ಆಗ್ಬೇಕು, ಸ್ವಲ್ಪ ಅಮೌಂಟ್ ಇದೆ. ಗ್ರಾಮ ಪಂಚಾಯತಿ ಸಂಪೂರ್ಣ ನಿಧಿ ಗ್ರಾಮ ಪಂಚಾಯತಿ 15 ಲಕ್ಷ ಅಮೌಂಟ್ ಅಲ್ಲಿ ಮಾಡಿದೆ. ಸಂಪೂರ್ಣ ನಿಧಿ ಗ್ರಾಮ ಪಂಚಾಯತಿ ಹಾಕಿದ್ ನೋಡಿ ಸರ್. ಅದನ್ನೇ ಇವತ್ತಿನ ಯುಗಕ್ಕೆ ಡಿಜಿಟಲ್ ಗ್ರಂಥಾಲಯ ಬೇಕು. ಇವತ್ತಿನ ಜನರೇಷನ್ಗೆ ಡಿಜಿಟಲ್ ಗ್ರಂಥಾಲಯ ಬೇಕು. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಡಿಜಿಟಲ್ ಗ್ರಂಥಾಲಯ ಮಾಡೋಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ವಿ. ನಾವೇ ಫ್ರೀ ಮೆಂಬರ್ಶಿಪ್ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ. ಪ್ರತಿ ಸ್ಕೂಲ್ಗೆ ಹೋಗಿ ಮೆಂಬರ್ಶಿಪ್ ಮಾಡಿಸಿ ಪ್ರತಿ ಇವ್ರಿಗೂ. ಆಮೇಲೆ ಆನ್ಲೈನ್ ಕ್ಲಾಸಸ್ ಇರ್ತದೆ. 2 ಸಂಸ್ಥೆ, ಒಂದು ನಮ್ಮ SIRD ಅಂದರೆ RDPR ಸಂಬಂಧಪಟ್ಟಂಗೆ, ಮತ್ತು ಇನ್ನೊಂದು ಪ್ರೈವೇಟ್ ಒಂದು ಸಂಸ್ಥೆ, ಅವರು CMC ಸಂಸ್ಥೆಯವರು ಶನಿವಾರ ಮತ್ತು ಭಾನುವಾರ ಆನ್ಲೈನ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೋಸ್ಕರ ಇರ್ತದೆ. ಅದೇ ರೀತಿ TV ಕೂಡ ಎಲ್ಲ ಕೊಟ್ಟಿದ್ದಾರೆ ಅವರೇ ಸಂಸ್ಥೆಯವರು. ಪ್ರತಿ ಶನಿವಾರ ಭಾನುವಾರ ಆನ್ಲೈನ್ ಕ್ಲಾಸ್ ನಮ್ಮ ಜೊತೆಗೆ ಇರ್ತಾರೆ.
ಅದೇ ರೀತಿ ನಮ್ಮ ಇಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಲಕ್ಕೇನಹಳ್ಳಿ ಪಂಚಾಯತಿ ನಾನು ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಈ ಸ್ಟಾಫ್ ಇದೆಯಲ್ಲ, ಈ ಸ್ಟಾಫ್ ಇಂದ ನಮ್ಗೆ ಸ್ವಚ್ಛ ಸಂಕೀರ್ಣ ಮತ್ತೆ ನಮ್ಮ ಅವಧಿಲೇನೆ ಎರಡು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಕೈ ಜೋಡಿಸಿರೋದ್ರಿಂದ ಮಾತ್ರ ಯಶಸ್ವಿ ಆಯ್ತು. ಅದೇ ರೀತಿ ನಾವು ಸಹ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ಅವ್ರಿಗೆ ಖಂಡಿತ ಮುಂದೆ ಇನ್ನು ನಮ್ಗೆ ಒಂದು ಒಳ್ಳೆ ಉತ್ತಮ ಒಂದು ಫಾರೆಸ್ಟ್ ಇದನ್ನ ಮಾಡಬೇಕು, ಕೆರೆ ಅಭಿವೃದ್ಧಿ ಮಾಡಬೇಕು, ಒಂದು ಫಾರೆಸ್ಟ್ ಒಂದು ಇದರಲ್ಲಿ ಅರಣ್ಯವನ್ನ ಬೆಳೆಸಬೇಕು. ಒಂದು ಯೋಜನೆ ಇಟ್ಕೊಂಡಿದ್ವಿ. ಮುಂದಿನ ದಿನದಲ್ಲಿ ಆ ಕಾರ್ಯ. ಪಂಚಾಯಿತಿ ಪಿಡಿಒ ನಾಗರಾಜು ಮಾತನಾಡಿ, ಡಿಜಿಟಲ್ ಗ್ರಂಥಾಲಯದ ಗ್ರಾಮೀಣ ಭಾಗದ ಯುವಕರಿಗೆ ವರದಾನವಿದ್ದಂತೆ ಗ್ರಂಥಾಲಯಕ್ಕೆ ಈಗಾಗಲೇ ಸದಸ್ಯತ್ವ ನೋಂದಣಿ ಮಾಡಿದ್ದೀವಿ. ಮಹಿಳೆಯರು, ವಿದ್ಯಾರ್ಥಿಗಳಿಗೆ ಜ್ಞಾನಾಭಿವೃದ್ಧಿಗೆ ಪೂರಕವಾಗುತ್ತೆ ಎಂದಿದ್ದಾರೆ. ಪುರಸ್ಕಾರ ತಗೊಳ್ತಕ್ಕಂಥದ್ದು ದೊಡ್ಡ ವಿಚಾರ ಆಗೋದಿಲ್ಲ. ಪುರಸ್ಕಾರದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಪುರಸ್ಕಾರವನ್ನ ತಗೊಂಡು ಅದಕ್ಕೆ ಮತ್ತೊಂದು ಗ್ರಾಮ ಪಂಚಾಯತಿ ಮಾದರಿ ಆಗ್ಬೇಕಂತಕ್ಕಂಥದ್ದು. ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಿರ್ತಕ್ಕಂಥದ್ದು ನನ್ನೊಬ್ಬನ ಅಥವಾ ಯಾರೋ ಒಬ್ಬರ ಸಾಧನೆ ಅಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಏನು ನಾವು 16 ಜನ ಸದಸ್ಯರಿದ್ದಾರೆ, ಅವರ ಸಂಪೂರ್ಣ ಅಧ್ಯಕ್ಷ, ಉಪಾಧ್ಯಕ್ಷ, ಸಂಪೂರ್ಣ ಸಹಕಾರ. ಹಾಗಾಗಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ನೀವೇನೇ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವ್ರು ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಹಾಗಾಗಿ ನಾವಿವತ್ತು ಇಷ್ಟು ಮಟ್ಟಕ್ಕೆ ನಾವು ಅಭಿವೃದ್ಧಿನ ತಗೊಂಡೋಗಿ ಸಾಧ್ಯ ಆಗಿದೆ. ಈ ಅವಧಿನಲ್ಲಿ ಈ ಏನು ಗ್ರಾಮ ಪಂಚಾಯತಿ ಅವಧಿ ಇನ್ನೊಂದು 10 ರಿಂದ 15 ದಿನದಲ್ಲಿ ಮುಕ್ತಾಯಗೊಳ್ಳಿದೆ. ಈ ಅವಧಿ 2021ರಲ್ಲಿ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಒಂದಷ್ಟು ಗಣನೀಯವಾದ ಕೆಲಸಗಳನ್ನ ನಮ್ಮ ಏನು ಆಡಳಿತ ಮಂಡಳಿ ಮಾಡಿದೆ. ಘನತ್ಯಾಜ್ಯ ವಿಲೇವಾರಿ ಘಟಕ ಬಹುಮುಖ್ಯವಾಗಿ ಈಗ ಕಳೆದ ಮೇ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಘನತ್ಯಾಜ್ಯ ವಿಲೇವಾರಿ ಘಟಕ ಬಹಳ ಯಶಸ್ವಿ ಕೆಲಸ ನಿರ್ವಹಿಸಿದೆ. ಅದು ವಿಶೇಷ ಏನಂದ್ರೆ ನಮ್ಮಲ್ಲಿ ಮಹಿಳೆಯರೇ ಅದಕ್ಕೆ ಚಾಲಕರು ಮತ್ತು ಸೆಗ್ರಿಗೇಟರ್ ಆಗಿದ್ದಾರೆ. ಸುಮಾರು 1 ಟನ್ ಇಲ್ಲಿವರೆಗೆ ಒಂದು 15 ಡೇಸ್ ಬ್ಯಾಕ್ 1 ಟನ್ ಒಣತ್ಯಾಜ್ಯವನ್ನ ಬಿಡದಿಯ ಒಣತ್ಯಾಜ್ಯದಿಂದ ವಿದ್ಯುತ್ ಸಂಸ್ಕರಣಾ ಘಟಕಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಳಿಸ್ಬೇಕು. ಹಾಗಾಗಿ ಇದೊಂದು ಲೈಬ್ರರಿ ಮಾಡ್ತಕ್ಕಂಥದ್ದು ಒಂದು ಕನಸು, ನಮ್ಮ ಎಲ್ಲ ಅಧ್ಯಕ್ಷರು ಸದಸ್ಯರುಗಳ ಕನಸು. ಜೊತೆಗೆ ನನ್ನ ವೈಯಕ್ತಿಕ ಏನಂತಂದ್ರೆ, ನಾವು ಈ ಹುದ್ದೆಗೆ ಬರ್ಬೇಕಾದ್ರೆ ಪಟ್ಟಂತ ಕಷ್ಟ ಅಂದ್ರೆ ಯಾವುದೇ ಪುಸ್ತಕಗಳನ್ನ ಒಂದು ಲೈಬ್ರರಿನಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಮ್ಮ ಗ್ರಾಮೀಣ ಭಾಗದ ಎಲ್ಲಾ ಸಮುದಾಯದ ಬಡ ಮಕ್ಕಳು ಉಪಯೋಗಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತ ಒತ್ತಾಸೆ ಕೂಡ ಇದನ್ನು ಮಾಡ್ಲಿಕ್ಕೆ. ಯಾಕಂದ್ರೆ ನಾವು ಪಟ್ಟಂತ ಕಷ್ಟ ಈಗಿನ ಮಕ್ಕಳು ಪಡಬಾರ್ದು. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಬೇಕು. ಇವತ್ತು ಕಾಂಪಿಟೇಟಿವ್ ವರ್ಡ್ಸ್ ಉದಾಹರಣೆಗೆ 1,000 ಏನಾದ್ರು ಉದ್ಯೋಗಗಳನ್ನ ಕಾಲ್ ಮಾಡಿದ್ರೆ 10 ಲಕ್ಷ ಅಪ್ಲಿಕೇಶನ್ ಹೋಗುತ್ತೆ. ಹಾಗಾಗಿ ಯಾರು ಸ್ಪರ್ಧೆನಲ್ಲಿ ಮುಂದಿರ್ತಾನೋ ಅವನು ಬೆಳಿತಾನೆ. ಹಾಗಾಗಿ ಇಲ್ಲಿನ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಕ್ಕಳು ಅದರಿಂದ ಮುಂದುವರಿಲಿ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಅದರ ನಮ್ಮೆಲ್ಲ ಸದಸ್ಯರ ಸಹಕಾರ. ಹಾಗಾಗಿ ನಮ್ಮ ಒಂದು ಸದಸ್ಯರ ಸಹಕಾರದಿಂದ ಸನ್ಮಾನ್ಯ ಶಾಸಕರ ಬೆಂಬಲ ನಮಗೆ ಸಾಕಷ್ಟು ಇದೆ. ಹಾಗಾಗಿ ಅವರ ಬೆಂಬಲದಿಂದ ನಾವು ಇವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಇದು ನಮ್ಮ ಮೊದಲನೇದಾಗಿ ನಮ್ಮ ಶಾಸಕರು, ಸಂಸದರು, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಾಯಕರುಗಳು ಹಾಗೂ ಎಲ್ಲ ಸದಸ್ಯರಿಗೆ, ಗ್ರಾಮಸ್ಥರುಗಳಿಗೆ ನಾವು ಈ ಒಂದು ಸಮಾರಂಭದ ಯಶಸ್ಸನ್ನು ನಾನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆದ ರಂಗಸ್ವಾಮಯ್ಯ, ಶಿವರುದ್ರಯ್ಯ, ತಾಲೂಕು ಪಂಚಾಯಿತಿ ಇಒ ಜೈಪಾಲ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ, ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ, ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ದಾಸಪ್ಪ, ಮುಖಂಡರು ಆದ ಬೈಲನರಸಯ್ಯ, ಉಪಾಧ್ಯಕ್ಷೆ ಗೌರಮ್ಮ, ಲಕ್ಕಿನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗರಾಜು, ಸದಸ್ಯರು ಆದ ವಿಜಯಲಕ್ಷ್ಮಮ್ಮ, ಯೋಗಣ್ಣ, ವತ್ಸಲಬಾಯಿ, ಕೆಪಿ ನಂದೀಶ್, ರಂಗಮ್ಮ, ಸುಷ್ಮಾ, ಎಚ್ ಬೈರೇಗೌಡ, ರಾಮಕೃಷ್ಣಯ್ಯ, ಎಂಸಿ ಬಲರಾಮು, ರೂಪಾ ಜಿಎನ್, ಜಯಲಕ್ಷ್ಮಮ್ಮ, ಕೃಷ್ಣಪ್ಪ, ಮಮತಾ ಎಸ್, ಪಂಕಜ, ಕಾರ್ಯದರ್ಶಿ ಕೃಷ್ಣಯ್ಯ ಎಚ್, ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ, ಗುಮಾಸ್ತಿ ಲೀಲಾವತಿ, ಗ್ರಂಥಾಲಯದ ಸಿಬ್ಬಂದಿ ರಾಮಾಂಜನೇಯ ನಾಯ್ಕ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.